ಒಂದು ದ್ರವ ವಸ್ತುವಿನಲ್ಲಿ ಕಣಗಳು ಸ್ವಲ್ಪ ವಿರಳವಾಗಿರುತ್ತವೆ ಎಂಬುದನ್ನು ತಿಳಿಯಲು ಒಂದು ಪ್ರಯೋಗ ಮಾಡಿ ನೋಡೋಣ. ಒಂದು ಬೀಕರಿನ ಕಂಠದವರೆಗಿನ ನೀರು ತುಂಬು. ಆ ಬೀಕರಿಗೆ 3 ಗೋಲಿಗಳನ್ನು ಹಾಕು. ಈಗ ನೀರು ಹೊರಚಿರುವುದು ಏಕೆ? ಎಂತಾಯ್ತು ಅಲ್ಲಿಗ? ಯಾಕೆ? ಕಲ್ಲಿನ ಒತ್ತಡ ಏನಾಯ್ತು ಅಲ್ಲಿ? ಹೆಚ್ಚಾಯ್ತಲ್ವಾ? ಎಂತ ಬದಲಾವಣೆ ಆಯ್ತಾ? ನೀರು ಹಾರ್ತಾ? ಆ ಸಕ್ಕರೆ ಏನಾಗ್ತದೆ ನೀರಿನಲ್ಲಿ? ಕರ್ಗೋಗ್ತದೆ ಅಲ್ವಾ? ಇದರಿಂದ ನೀವೇನು ಅರ್ಥ ಆಯ್ತು ಅಂತ ಬರಿಬೇಕಾಗ್ತದೆ. ಏನು ಅರ್ಥ ಆಯ್ತು ಇದರಿಂದ? ಕಲ್ಲು ಕರ್ಗೋದಿಲ್ಲ. ಅದು ಯಾಕೆ? ಅದು ಘನ ಆಯ್ತಾ? ಸಕ್ಕರೆ ನೀರಿನಲ್ಲಿ ಕಣಗಳು ಕರಗಿ ಹೋಗ್ತದೆ. ಬಿಡಿ. ಎಂತ ಇದು? ಯಾವ ಕಡೆ ಭಾರ ಇತ್ತೀಗ? ಗಾಳಿ ತುಂಬಿದ ಬಲೂನ್ ಕಡೆ ಭಾರ ಬಾದಿ ಉಂಟಲ್ವಾ? ಅವಾಗ ಏನು ತಿಳ್ಕೊಂಡ್ರಿ ಇದರಿಂದ? ವಾಯುವಿಗೆ